ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 7 ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ, ಇದರಲ್ಲಿ ಇಂಡೈರೆಕ್ಟ್ ಮತ್ತು ಡಿಫಿಕಲ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಸೇಮ್ ಅದೇ ಚಾಪ್ಟ್ರಿಂದ CETಗೆ ಹೆಲ್ಪ್ ಆಗುವಂತಹ MCQ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಬಿಫೋರ್ ಸ್ಟಾರ್ಟಿಂಗ್ ದಿಸ್, ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತು CETಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೂ ಸಹ ಇನ್ಫಾರ್ಮ್ ಮಾಡಿ. ದೆನ್ ಕನ್ನಡ ಮೀಡಿಯಮಿಂದ ಯಾರು ಬಂದಿರ್ತಾರೆ ಅವ್ರಿಗೆ ಸೈನ್ಸ್ ಕಷ್ಟ ಅನ್ನೋರಿಗೆ ಈ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ರೆಫರ್ ಮಾಡಿ. ಲೆಟ್ಸ್ ವಿ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ಕ್ವೆಶನ್: ಕ್ಲಿಯರಿಂಗ್ ಆಫ್ ಫಾರೆಸ್ಟ್ and using that land for other purposes is called dash. ಇಲ್ಲಿ ಕಾಡುಗಳನ್ನು ತೆರವುಗೊಳಿಸುವುದು ಮತ್ತು ಭೂಮಿಯನ್ನು ಇತರ ಉದ್ದೇಶಗಳಿಗೆ ಬಳಸುವುದನ್ನು ಏನೆಂದು ಕರೆಯಲಾಗುತ್ತದೆ? ಸಿ ದ ಆಪ್ಷನ್: ಡೆಸರ್ಟಿಫಿಕೇಶನ್, ಬಿ ಡಿಫಾರೆಸ್ಟೇಷನ್, ಸಿ ಡ್ರಾಟ್ಸ್, ಡಿ ಆಲ್ ಆಫ್ ದಿಸ್. ಇಲ್ಲಿ ಡೆಸರ್ಟಿಫಿಕೇಶನ್ ಅಂದರೆ ಮರುಭೂಮೀಕರಣ, ಬಿ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶ, ಸಿ ಡ್ರಾಟ್ಸ್ ಅಂದರೆ ಬರಗಾಲ, ಆಲ್ ಆಫ್ ದೀಸ್ ಅಂದರೆ ಎಲ್ಲವೂ. ಇಲ್ಲಿ ಆನ್ಸರ್ ಬಂದು ಆನ್ಸರ್ ಬಿ ಡಿಫಾರೆಸ್ಟೇಷನ್, ಅರಣ್ಯನಾಶ ಅಂತ ಕರಿತೀವಿ. ಕಾಡುಗಳನ್ನು ತೆರವುಗೊಳಿಸುವುದು ಮತ್ತು ಆ ತೆರವುಗೊಳಿಸಿದ ನಂತರ ಆ ಭೂಮಿಯನ್ನು ಬೇರೆ ಉದ್ದೇಶಕ್ಕೆ ಬಳಸೋದನ್ನು ಅರಣ್ಯನಾಶ ಅಂತ ಕರಿತೀವಿ. ಇಲ್ಲಿ ನಾನು ಆನ್ಸರ್ನ ಡಾರ್ಕ್ ಲೆಟರಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದೇ ಆನ್ಸರ್ ಆಗಿರುತ್ತೆ. ಸಿ ದ ಸೆಕೆಂಡ್ ಕ್ವೆಶನ್: Trees in the forest are cut for some of the purposes are. ಹಾಗಂದ್ರೆ ಕಾಡಿನಲ್ಲಿರುವ ಮರಗಳನ್ನು ಕೆಲವು ಉದ್ದೇಶಗಳಿಗಾಗಿ ಕತ್ತರಿಸಲಾಗುತ್ತದೆ. ಆ ಉದ್ದೇಶಗಳು ಯಾವುವು ಎಂದರೆ? ಸಿ ಆಪ್ಷನ್ ಎ ಪ್ರೊಕ್ಯೂರಿಂಗ್ ಲ್ಯಾಂಡ್ ಫಾರ್ ಕಲ್ಟಿವೇಶನ್, ಬಿ ಬಿಲ್ಡಿಂಗ್ ಹೌಸಸ್ ಆ್ಯಂಡ್ ಫ್ಯಾಕ್ಟ್ರೀಸ್, ಸಿ ಮೇಕಿಂಗ್ ಫರ್ನಿಚರ್ಸ್ ಆ್ಯಂಡ್ ವುಡ್ ಈಸ್ ಯೂಸ್ಡ್ ಆಸ್ ಫ್ಯೂಯಲ್, ಆಲ್ ಆಫ್ ದೀಸ್. ಅಂದರೆ ನಾವು ಕಾಡಿನಲ್ಲಿರುವಂತಹ ಮರಗಳನ್ನು ಕತ್ತರಿಸ್ತೇವೆ ಯಾವ ಯಾವ ಉದ್ದೇಶಗಳಿಗೆ? ಇಲ್ಲಿ ಆಪ್ಷನ್ ಎ ಪ್ರೊಕ್ಯೂರಿಂಗ್ ಲ್ಯಾಂಡ್ ಫಾರ್ ಕಲ್ಟಿವೇಶನ್ ಅಂದರೆ ಕೃಷಿಗಾಗಿ ಭೂಮಿಯನ್ನು ಖರೀದಿಸುವುದು, ಬಿಲ್ಡಿಂಗ್ ಹೌಸಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಅಂದರೆ ಮನೆಗಳು ಮತ್ತು ಕಾರ್ಖಾನೆಗಳಿಗಾಗಿ ಕಟ್ಟೋದಕ್ಕೆ ಬಳಸೋದು ಫಾರೆಸ್ಟ್ನ ಗಿಡಗಳನ್ನು, ಮತ್ತು ಮೇಕಿಂಗ್ ಫರ್ನಿಚರ್ ಆ್ಯಂಡ್ ವುಡ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಅಂದರೆ ಪೀಠೋಪಕರಣಗಳ ತಯಾರಿಕೆಗೆ ಮತ್ತು ಮರವನ್ನು ಇಂಧನವಾಗಿ, ಈಗ ಸೌದೆಗಾಗಿ ಬಳಸ್ತಾರೆ ಅಡುಗೆ ಮಾಡಬೇಕಾದ್ರೆ, ಅದಕ್ಕೋಸ್ಕರನೂ ಸಹ ಕಾಡಿನಲ್ಲಿರುವ ಮರಗಳನ್ನು ಕಡಿತಾರೆ. ಈ ಎಲ್ಲವೂ ಸಹ ಬೇಕಾಗುತ್ತೆ, ಅದಕ್ಕೋಸ್ಕರ ಆನ್ಸರ್ ಬಂದು ಆಲ್ ಆಫ್ ದೀಸ್. ಈ ಮೇಲಿನ ಎಲ್ಲವೂ ಈ ಉದ್ದೇಶಕ್ಕಾಗಿ ಮರಗಳನ್ನು ಕಡಿಯುವುದು, ಕಾಡಿನಲ್ಲಿರುವ ಮರಗಳನ್ನು ಕಡಿತಾರೆ. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್: ಕಾನ್ಸಿಕ್ವೆನ್ಸ್ ಆಫ್ ಡಿಫಾರೆಸ್ಟೇಷನ್ ಈಸ್. ಹಾಗಂದ್ರೆ ಏನರ್ಥ? ಅರಣ್ಯನಾಶದ ಪರಿಣಾಮ ಏನು ಅಂತ. ಈ ಅರಣ್ಯವನ್ನು ನಾಶ ಮಾಡೋದ್ರಿಂದ ಆಗುವಂತಹ ಪರಿಣಾಮ ಏನು? ಕಾನ್ಸಿಕ್ವೆನ್ಸ್ ಆಫ್ ಡಿಫಾರೆಸ್ಟೇಷನ್. ಆಪ್ಷನ್ ಎ ಡಿಕ್ರೀಸ್ ದ ಟೆಂಪರೇಚರ್, ಆಪ್ಷನ್ ಬಿ ಡಿಕ್ರೀಸ್ ದ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್, ಆಪ್ಷನ್ ಸಿ ಗ್ರೌಂಡ್ ವಾಟರ್ ಲೆವೆಲ್ ಆಲ್ಸೋ ಗೆಟ್ಸ್ ಲೋಯರ್ಡ್, ಡಿ ನನ್ ಆಫ್ ದೀಸ್. ಇಲ್ಲಿ ಅರಣ್ಯವನ್ನು ನಾಶ ಮಾಡೋದ್ರಿಂದ ತಾಪಮಾನ ಕಡಿಮೆ ಆಗುತ್ತೆ, ಆಪ್ಷನ್ ಎ. ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್ ಮಟ್ಟ ಕಡಿಮೆ ಆಗುತ್ತೆ, ಆಪ್ಷನ್ ಸಿ ಗ್ರೌಂಡ್ ವಾಟರ್ ಲೆವೆಲ್ ಆಲ್ಸೋ ಗೆಟ್ಸ್ ಲೋಯರ್ಡ್ ಅಂದರೆ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ. ಇವುಗಳಲ್ಲಿ ಯಾವುದೂ ಅಲ್ಲ. ಆ್ಯಕ್ಚುಲಿ ಅರಣ್ಯನಾಶ ಆದರೆ ತಾಪಮಾನ ಜಾಸ್ತಿ ಆಗಬೇಕು, ಇಲ್ಲಿ ಕಮ್ಮಿ ಅಂತ ಕೊಟ್ಟಿದ್ದಾರೆ, ಸೊ ಅದು ಅಲ್ಲ ಆನ್ಸರು. ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಲೆವೆಲು ಸಹ ಜಾಸ್ತಿ ಆಗುತ್ತೆ, ಇಲ್ಲಿ ಕಮ್ಮಿ ಅಂತ ಕೊಟ್ಟಿದ್ದಾರೆ ಡಿಕ್ರೀಸ್ ಅಂತ, ಸೊ ಅದು ಅಲ್ಲ. ಗ್ರೌಂಡ್ ವಾಟರ್ ಲೆವೆಲ್ ಗೆಟ್ಸ್ ಲೋಯರ್ಡ್, ಆ್ಯಕ್ಚುಲಿ ಇದು ಆನ್ಸರು. ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ, ಹೌದು. ಅದಕ್ಕೋಸ್ಕರ ನನ್ ಆಫ್ ದಿಸ್ ಅಂದರೆ ಯಾವುದು ಅಲ್ಲ, ಇದು ಆನ್ಸರ್ ಆಗುತ್ತೆ. ಸೊ ಸಿ ಈಸ್ ದ ಆನ್ಸರ್. ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ ಅರಣ್ಯನಾಶ ಮಾಡಿದ್ರೆ. ಸಿ ದ ನೆಕ್ಸ್ಟ್ ಕ್ವಶನ್: ಡಿಫಾರೆಸ್ಟೇಷನ್ ಡಿಸ್ಟರ್ಬ್ಸ್ ದ. ಅರಣ್ಯನಾಶದಿಂದ ತೊಂದರೆಗೊಳಪಡುವುದು. ಅರಣ್ಯವನ್ನು ನಾಶ ಮಾಡೋದ್ರಿಂದ ಯಾವ್ಯಾವುದಕ್ಕೆ ತೊಂದರೆ ಉಂಟಾಗುತ್ತೆ? ಡಿಸ್ಟರ್ಬ್ಸ್. ಆಪ್ಷನ್ ಎ ಬ್ಯಾಲೆನ್ಸ್ ಇನ್ ನೇಚರ್, ಆಪ್ಷನ್ ಬಿ ಇಂಬ್ಯಾಲೆನ್ಸ್ ಇನ್ ವಾಟರ್, ಆಪ್ಷನ್ ಸಿ ಬ್ಯಾಲೆನ್ಸ್ ದ ಗ್ರೋತ್ ಪೀಪಲ್ ಗ್ರೋತ್, ಆಪ್ಷನ್ ಡಿ ಅನ್ಬ್ಯಾಲೆನ್ಸಿಂಗ್ ಆಫ್ ಅನಿಮಲ್ಸ್. ಇಲ್ಲಿ
ಬ್ಯಾಲೆನ್ಸ್ ಇನ್ ನೇಚರ್ ಅಂದರೆ ಪ್ರಕೃತಿಯಲ್ಲಿ ಸಮತೋಲನ. ಆಪ್ಷನ್ ಬಿ ಇಂಬ್ಯಾಲೆನ್ಸ್ ಇನ್ ವಾಟರ್, ನೀರಿನಲ್ಲಿ ಅಸಮತೋಲನ. ಆಪ್ಷನ್ ಸಿ ಜನರ ಬೆಳವಣಿಗೆಯನ್ನು ಸಮತೋಲನಗೊಳಿಸುವುದು, ಪ್ರಾಣಿಗಳ ಅಸಮತೋಲನ. ಇಲ್ಲಿ ಆಪ್ಷನ್ ಎ ಇಸ್ ದ ಆನ್ಸರ್, ಬ್ಯಾಲೆನ್ಸ್ ಇನ್ ನೇಚರ್. ಡಿಫಾರೆಸ್ಟೇಷನ್ ಮಾಡಿದ್ರೆ ಇಂಬ್ಯಾಲೆನ್ಸ್ ಇನ್ ನೇಚರ್ ಆ್ಯಕ್ಚುಲಿ ಇದು ಬ್ಯಾಲೆನ್ಸ್ ಅಲ್ಲ. ಅರಣ್ಯನಾಶ ಆದರೆ ಪರಿಸರನೇ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಇಂಬ್ಯಾಲೆನ್ಸ್ ಇನ್ ನೇಚರ್. Okay, this is the answer. See the next question, fifth question. If cutting of trees continue, ಹಾಗಂದ್ರೆ ಏನರ್ಥ? ಮರಗಳನ್ನು ಕಡಿಯುವುದನ್ನು ಮುಂದುವರಿಸಿದರೆ ಏನಾಗ್ಬೋದು? ಇಫ್ ಕಟಿಂಗ್ ಆಫ್ ಟ್ರೀಸ್ ಕಂಟಿನ್ಯೂಸ್, ಮರಗಳನ್ನು ನಿರಂತರವಾಗಿ ಕಡ್ಕೊಂಡು ಬರ್ತಾ ಇದ್ರೆ ಏನಾಗ್ಬೋದು? ಆಪ್ಷನ್ ಎ ಡಿಕ್ರೀಸ್ ದ ಚಾನ್ಸ್ ಆಫ್ ನ್ಯಾಚುರಲ್ ಕ್ಲೈಮೇಟ್ಸ್. ಆಪ್ಷನ್ ಬಿ ರೈನ್ಫಾಲ್ ಅಂಡ್ ಫರ್ಟಿಲಿಟಿ ಆಫ್ ದ ಸಾಯಿಲ್ ವಿಲ್ ಡಿಕ್ರೀಸ್. ಆಪ್ಷನ್ ಸಿ ನೋ ವೇರಿಯೇಷನ್ ಇನ್ ಫ್ಲಡ್ಸ್ ಅಂಡ್ ಡ್ರಾಟ್ಸ್. ಆಪ್ಷನ್ ಡಿ ನನ್ ಆಫ್ ದೀಸ್. ಇಲ್ಲಿ ಡಿಕ್ರೀಸ್ ದ ಚಾನ್ಸ್ ಆಫ್ ನ್ಯಾಚುರಲ್ ಕ್ಲೈಮೇಟ್ಸ್ ಅಂದರೆ ನೈಸರ್ಗಿಕ ಹವಾಮಾನದ ಸಾಧ್ಯತೆ ಕಡಿಮೆ ಆಗೋದು. ಆಪ್ಷನ್ ಬಿ ರೈನ್ಫಾಲ್ ಮತ್ತು ಫರ್ಟಿಲಿಟಿ, ಮಳೆ ಬೀಳುವುದು ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದು. ಸಿ ನೋ ವೇರಿಯೇಷನ್ ಇನ್ ಫ್ಲಡ್ಸ್ ಆ್ಯಂಡ್ ಡ್ರಾಟ್ಸ್ ಅಂದರೆ ಪ್ರವಾಹ ಮತ್ತು ಬರಗಾಲದಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಆಪ್ಷನ್ ಡಿ ನನ್ ಆಫ್ ದೀಸ್, ಯಾವುದೂ ಅಲ್ಲ ಅಂತ ಇದೆ. ನಿರಂತರವಾಗಿ ಮರಗಳನ್ನು ಕಟ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಮಳೆ ಬೀಳೋದು ಕಮ್ಮಿ ಆಗುತ್ತೆ ಮತ್ತು ಮಣ್ಣಿನ ಫಲವತ್ತತೆಯೂ ಸಹ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಇಲ್ಲಿ ಆ್ಯಕ್ಚುಲಿ ಫ್ಲಡ್ಸು ಮತ್ತು ಡ್ರಾಟ್ಸು ಉಂಟಾಗುತ್ತೆ, ಆದರೆ ನೋ ವೇರಿಯೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಆನ್ಸರ್ ಆಗಲ್ಲ. ಸಿ ದ ನೆಕ್ಸ್ಟ್ ಕ್ವಶನ್, ಸಿಕ್ಸ್ತ್ ಒನ್. ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ನೀಡ್ಸ್, ಹಾಗಂದ್ರೆ ಏನು? ದ್ಯುತಿಸಂಶ್ಲೇಷಣ ಪ್ರಕ್ರಿಯೆಗೆ ಸಸ್ಯಗಳಿಗೆ ಅಗತ್ಯವಿರುವಂಥದ್ದು ಯಾವುದು? ಆಪ್ಷನ್ ಎ ದ್ಯುತಿಸಂಶ್ಲೇಷಣೆ ಮಾಡಬೇಕು ಅಂದರೆ, ಸಸ್ಯಗಳು ಆಹಾರ ತಯಾರಿಸಬೇಕು ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದರ ಅವಶ್ಯಕತೆ ಇದೆ ಅಂತ. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್, ಆಲ್ ಆಫ್ ದೀಸ್. ನಿಮಗೆ ಗೊತ್ತಿರ್ಬೋದು, ಸಸ್ಯಗಳು ಆಹಾರ ತಯಾರಿಸಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ಆಕ್ಸಿಜನ್ನ ಹೊರ ಬಿಡೋದದು, ಆದರೆ ಆಕ್ಸಿಜನ್ ಬೇಕಾಗಲ್ಲ. ಸೊ ಆಕ್ಸಿಜನ್ ಈಸ್ ನಾಟ್ ಎ ಆನ್ಸರ್. ಕಾರ್ಬನ್ ಡೈಆಕ್ಸೈಡ್, ಬಿ ಇಂಗಾಲದ ಡೈಆಕ್ಸೈಡ್, ಸಿ ಕಾರ್ಬನ್, ಇಂಗಾಲ, ಆಲ್ ಆಫ್ ದೀಸ್. ಇಲ್ಲಿ ಇಂಗಾಲದ ಡೈಆಕ್ಸೈಡು ಸಸ್ಯಗಳು ಆಹಾರ ಉತ್ಪಾದನೆ ಮಾಡೋದಕ್ಕೆ ಬೇಕಾಗುತ್ತೆ. ಓಕೆ, ಸೊ ಬಿ ಈಸ್ ದ ಆನ್ಸರ್. ಸಿ ದ ನೆಕ್ಸ್ಟ್ ಸೆವೆಂತ್ ಕ್ವಶನ್. ದ ಇನ್ಕ್ರೀಸ್ ದ ಟೆಂಪರೇಚರ್ ಆನ್ ಅರ್ತ್ ಕಾಸ್, ಭೂಮಿಯಲ್ಲಿ ವಾತಾವರಣದ ಮೇಲ್ಮೈ ಉಷ್ಣತೆ ಹೆಚ್ಚಾದರೆ ಏನಾಗ್ಬೋದು? ಭೂಮಿಯ ಮೇಲ್ಮೈ ಉಷ್ಣತೆ ಹೆಚ್ಚಳಕ್ಕೆ ಯಾವುದು ಕಾರಣ ಆಗುತ್ತೆ? ಭೂಮಿ ಮೇಲೆ ವಾತಾವರಣ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿರೋದು ಯಾವುದು? ಫ್ಲಡ್ಸ್, ಡ್ರಾಟ್ಸ್, ಡಿಫಾರೆಸ್ಟೇಷನ್, ನನ್ ಆಫ್ ದೀಸ್. ಇಲ್ಲಿ ಫ್ಲಡ್ಸ್ ಅಂದರೆ ಪ್ರವಾಹಗಳು, ಡ್ರಾಟ್ಸ್ ಅಂದರೆ ಬರಗಾಲ, ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶ, ನನ್ ಆಫ್ ದೀಸ್ ಅಂದರೆ ಯಾವುದು ಅಲ್ಲ. ಇಲ್ಲಿ ಭೂಮಿಯ ಮೇಲೆ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆಗೋದಕ್ಕೆ ಕಾರಣ ಆಗೋದು ಅಂದರೆ ಬರಗಾಲ. ಇದರಿಂದ ವಾತಾವರಣದ ಉಷ್ಣತೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಏಯ್ತ್ ಒನ್. ಮೇಜರ್ ಕಾಸ್ ಆಫ್ ಡಿಫಾರೆಸ್ಟೇಷನ್ ಈಸ್, ಅಂದರೆ ಅರಣ್ಯನಾಶಕ್ಕೆ ಪ್ರಮುಖ ಕಾರಣ ಯಾವುದು ಅಂತ. ಎಷ್ಟೊಂದು ಕಾರಣಗಳಾಗುತ್ತೆ, ಆದರೆ ಅರಣ್ಯನಾಶ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತ. ಸೊ ಮೇಜರ್ ಕಾಸ್ ಆಫ್ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶದಿಂದ ಏನು ತೊಂದರೆ ಉಂಟಾಗುತ್ತೆ, ಪ್ರಮುಖವಾದಂಥ ತೊಂದರೆ, ಮೇಜರ್ ತೊಂದರೆ ಏನಾಗುತ್ತೆ ಅಂತ. ಚಾನ್ಸ್ ಆಫ್ ಸಾಯಿಲ್ ಪ್ರಾಪರ್ಟೀಸ್, change in soil properties, change in water properties, change in climate properties, all of these. ಏನಂತ ಹೇಳ್ತಾ ಇದ್ದಾರೆ? ಮಣ್ಣಿನ ಗುಣಲಕ್ಷಣದಲ್ಲಿ ಬದಲಾವಣೆ ಆಗುತ್ತೆ, ನೀರಿನ ಗುಣಲಕ್ಷಣದಲ್ಲಿ ಬದಲಾವಣೆ ಆಗುತ್ತೆ, ವಾತಾವರಣದ ಗುಣಲಕ್ಷಣದಲ್ಲಿ ಬದಲಾವಣೆ ಆಗುತ್ತೆ, ಅಥವಾ ಎಲ್ಲವೂ ಅಂತ ಹೇಳಿದ್ದಾರೆ. ಇಲ್ಲಿ ಮೇಜರ್ ಅಂತ ಕೇಳಿರೋದ್ರಿಂದ ನೀವು ಅಬ್ಸರ್ವ್ ಮಾಡಬೇಕು ಕ್ವಶನನ್ನು. ಬರೀ ಕಾಸ್ ಆಫ್ ಡಿಫಾರೆಸ್ಟೇಷನ್ ಆಗಿದ್ರೆ ಎಲ್ಲವೂ ಆಗ್ತಿತ್ತು ಆನ್ಸರ್, ಆಲ್ ಆಫ್ ದೀಸು. ಇಲ್ಲಿ ಮೇಜರ್ ಆಗಿ ಪ್ರಮುಖವಾಗಿ ತೊಂದರೆಗೊಳಗಾಗೋದು ಯಾವುದು ಅಂದರೆ ಚೇಂಜ್ ಇನ್ ಸಾಯಿಲ್ ಪ್ರಾಪರ್ಟೀಸ್, ಮಣ್ಣಿನ ಗುಣಲಕ್ಷಣ ಮೊದಲನೆಯದಾಗಿ ಹಾಳಾಗುತ್ತೆ. ನೀವು ಅರಣ್ಯನಾಶ ಮಾಡಿದ್ರೆ ಫಸ್ಟ್ ಹಾಳಾಗದೆ ಮಣ್ಣು, ಆಮೇಲೆ ನೀರು, ಆಮೇಲೆ ವಾತಾವರಣ. ಓಕೆ, ಅದಕ್ಕೋಸ್ಕರ ಚೇಂಜ್ ಇನ್ ಸಾಯಿಲ್ ಪ್ರಾಪರ್ಟೀಸ್, ಮಣ್ಣಿನ
ನಾಶ ಉಂಟಾಗುತ್ತೆ. ಕ್ವಶನ್ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಮೇಜರ್ ಅಂತ ಕೊಟ್ಟಿದ್ರೆ ಇದಾಗುತ್ತೆ, ಮೇಜರ್ ಇಲ್ಲ ಬರೀ ಕಾಸ್ ಆಫ್ ಡಿಫಾರೆಸ್ಟೇಷನ್ ಅಂತಾಗಿದ್ರೆ 3 ಆಗಿ ಆನ್ಸರ್ ಬಂದು ಆಲ್ ಆಫ್ ದಿಸ್ ಆಗ್ತಿತ್ತು. ಓಕೆ, ಸಿ ದ 9th ಕ್ವಶನ್. Areas for conservation of plants and animals present in that area called dash. ಹಾಗಂದ್ರೆ ಏನರ್ಥ? ಆ ಪ್ರದೇಶದಲ್ಲಿರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಗಾಗಿ ಇರುವ ಪ್ರದೇಶಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ, ಒಂದು ಪ್ರದೇಶದಲ್ಲಿರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಸಂರಕ್ಷಣೆ ಮಾಡುವಂತಹ ಆ ಪ್ರದೇಶವನ್ನು ಏನಂತ ಕರಿತೀವಿ? ಆಪ್ಷನ್ ಎ ನ್ಯಾಷನಲ್ ಪಾರ್ಕ್, ಆಪ್ಷನ್ ಬಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಆಪ್ಷನ್ ಸಿ ಪ್ರೊಟೆಕ್ಟೆಡ್ ಏರಿಯಾ, ಆಪ್ಷನ್ ಡಿ ಬಯೋಸ್ಪಿಯರ್ ರಿಸರ್ವ್. ಇಲ್ಲಿ ನ್ಯಾಷನಲ್ ಪಾರ್ಕ್ ಅಂದರೆ ರಾಷ್ಟ್ರೀಯ ಉದ್ಯಾನ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂದರೆ ವನ್ಯಜೀವಿ ಅಭಯಾರಣ್ಯ, ಪ್ರೊಟೆಕ್ಟೆಡ್ ಏರಿಯಾ ಅಂದರೆ ಸಂರಕ್ಷಿತ ಪ್ರದೇಶ, ಬಯೋಸ್ಪಿಯರ್ ರಿಸರ್ವ್ ಅಂದರೆ ಜೀವಗೋಳ ಮೀಸಲು. ಒಂದು ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಒಂದು ಪ್ರದೇಶದಲ್ಲಿ ಸುರಕ್ಷಿತವಾಗಿಡೋದಕ್ಕೆ ನಾವು ಬಯೋಸ್ಪಿಯರ್ ರಿಸರ್ವ್ ಅಂದರೆ ಜೀವಗೋಳ ಮೀಸಲು ಪ್ರದೇಶ ಅಂದರೆ ಜೀವಿಗಳು ಅಲ್ಲಿ ವಾಸಿಸೋದಕ್ಕೆ ಮೀಸಲಾಗಿರುವಂತಹ ಸ್ಥಳ ಅಂತ ಕರಿತೀವಿ. ಓಕೆ, ಜೀವಗೋಳ ಮೀಸಲು ಪ್ರದೇಶ ಅಂದರೆ ಅಲ್ಲಿ ಆ ಜಾಗವನ್ನು ಪ್ರಾಣಿಗಳು ಸಸ್ಯಗಳು ಜೀವಿಸೋದಕ್ಕೆ ಅಂತಲೇ ಮೀಸಲಾಗಿಟ್ಟಿರುವಂತಹ ಜಾಗ, ಅದನ್ನು ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ ಅಂಥದ್ದನ್ನು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ. ಓಕೆ, ಸೊ ಡಿ ಈಸ್ ದ answer. See the next question. 10th one. All the plant life found in a specific area or a region is called dash. ಹಾಗಂದ್ರೆ ಏನರ್ಥ? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಕಂಡುಬರುವಂತಹ ಎಲ್ಲ ಸಸ್ಯ ಜೀವಿಗಳನ್ನು ಏನಂತ ಕರಿತೀವಿ? ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ಎಲ್ಲಿ ಆ ಪ್ರದೇಶದಲ್ಲಿ ಸಸ್ಯಗಳು ಕಂಡು ಬರುತ್ತೆ ಅವುಗಳನ್ನು ನಾವೇನಂತ ಕರಿತೀವಿ? ಫ್ಲೋರಾ, ಫಾನಾ, ಡ್ರಾಟ್ಸ್, ನನ್ ಆಫ್ ದಿಸ್. ಇಲ್ಲಿ ಫ್ಲೋರಾ ಅಂದರೆ ಸಸ್ಯವರ್ಗ, ಫಾನಾ ಅಂದರೆ ಪ್ರಾಣಿ ವರ್ಗ, ಡ್ರಾಟ್ಸ್ ಅಂದರೆ ಬರಗಾಲ, ನನ್ ಆಫ್ ದಿಸ್ ಅಂದರೆ ಯಾವುದೂ ಅಲ್ಲ. ಒಂದು ಪ್ರದೇಶದಲ್ಲಿ ಕಂಡು ಬರುವಂತಹ ಸಸ್ಯಗಳನ್ನೆಲ್ಲ ನಾವು ಫ್ಲೋರಾ ಅಂದರೆ ಸಸ್ಯವರ್ಗ ಅಂತಲೇ ಕರಿತೀವಿ, ಸಸ್ಯ ಸಂಕುಲ ಅಥವಾ ಸಸ್ಯವರ್ಗ. ಓಕೆ, ಸೊ ಎ ಇಸ್ ದ ಆನ್ಸರ್. ಇದಿಷ್ಟು ನಾನು ಈ ಪಾಠದಿಂದ ತೆಗೆದಿರುವಂತಹ ಆಬ್ಜೆಕ್ಟಿವ್ ಟೈಪ್ ಕ್ವಶನು, ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ತೆಗೆದಿರೋದು. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಶೇರ್ ಮಾಡಿ ಆದಷ್ಟು ವಿಡಿಯೋನ. ಇದರಲ್ಲೇ ನೆಕ್ಸ್ಟ್ ಪಾರ್ಟ್ 2 ಮಾಡಿದ್ದೀನಿ, ಅದರಲ್ಲಿ ಎಗೈನ್ ಮತ್ತೆ ಇನ್ನೂ 10 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸು MCQ ಕ್ವಶನ್ಸ್ ಬರುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಲ್ ಸಿ ಆನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ.